ಹಲವು ಸೆಳೆತಗಳಲ್ಲಿ ಚಂದ್ರಯ್ಯನು ಬೆಳ್ಳಮ್ಮನ ಭೂತವನ್ನು ಕಂಡು 1 ವಾರ ಸಂದಿದೆ. ಪ್ರತಿ ದಿವಸವೂ ಅವನು ಈಶ್ವರ ಭಟ್ಟರ ಮನೆಗೆ ಹೋಗಬೇಕೆಂದು ಎಣಿಸುತ್ತಾನೆ. ಆದರೆ 1 ದಿವಸವೂ ಆಗಲೊಲ್ಲದು. ಅವಕಾಶವಿಲ್ಲವೆಂದಲ್ಲ, ಹಾಗೆ ಕೇಳಹೋದರೆ ಚಂದ್ರಯ್ಯನಿಗಿದ್ದ ವಿರಾಮ ಮೂಡಂಬೈಲಿನಲ್ಲಿ ಯಾರಿಗೂ ಇಲ್ಲ. ಅವನ ಮನಸ್ಸೇ ಸ್ವಸ್ಥವಾಗಿಲ್ಲ. ಭೂತವನ್ನು ಕಾಣುವ ಹಂಬಲ 2 ಬಾರಿ ನಿರಾಶೆಗೊಂಡಿತು. ಅದಿಲ್ಲವೆಂದು ಹೇಳುವ ಹಾಗಿಲ್ಲ, ಉಂಟೆನ್ನುವಷ್ಟು ಬಲವಾದ ಆಧಾರಗಳಿಲ್ಲ. ಅದನ್ನು ಭೇಟಿಯಾಗಿ ಅದೇನೆಂದು ಶೋಧಿಸುವೆನೆಂಬ ಹಿಗ್ಗು ವ್ಯರ್ಥವಾಯಿತು. ಭೂತಗಳ ವಿಷಯದಲ್ಲಿ 1 ಗ್ರಂಥವನ್ನು ಬರೆಯಬೇಕು ಎಂದಿದ್ದ ಅವನ ಹುರುಪಿಗೆ ಈ 2 ಪ್ರಸಂಗಗಳು ತಣ್ಣೀರೆರಚಿದವು. ಭೂತಪ್ರೇತಗಳಿದ್ದು ತನಗೆ ಸಿಕ್ಕಿಲ್ಲವಾದರೆ ಚಿಂತೆಯಿಲ್ಲ, ಇಂದಲ್ಲದಿದ್ದರೆ ನಾಳೆ ಸಿಗಬಹುದು. ಬದಲು ಅವುಗಳ ಕತೆಗಳೆಲ್ಲವೂ ಸುಳ್ಳಾಗಿದ್ದರೆ ಮುಂದೆ ಅವು ಕಾಣಸಿಗುವ ಸಂಭವವಿಲ್ಲ ಎಂಬ ದೊಡ್ಡ ನಿರಾಶೆ ಅವನನ್ನು ಕಾಡುತ್ತಿತ್ತು. ಈ ನಡುವೆ ಅವನ ಮನಸ್ಸಿನ ಆಕಾಶದಲ್ಲಿ ಬೇರೊಂದು ತಾರೆ ಆಗಾಗ ಹೊಳೆದು ಮಾಯವಾಗತೊಡಗಿತು. ಮೊದಲಿಗೆ ಅದರ ಉದಯಾಸ್ತಗಳು ವಿರಳವಾಗಿದ್ದರೂ ಇತ್ತೀಚೆಗೆ ದಿನಕ್ಕೆ 18 ಬಾರಿ ಜಲಜಾಕ್ಷಿಯ ನೆನಪು ಅವನಿಗಾಗುತ್ತಿತ್ತು. ಅವನು ಅವಳ ರೂಪವನ್ನು ಮೆಚ್ಚಿರಲಿಲ್ಲ. ಆಕೆ ಅವಿದ್ಯಾವಂತೆ ಎಂಬುದೂ ಗೊತ್ತು. ಹೋದಾಗ ಅವಳನ್ನು ನೋಡಬೇಕೆಂಬ ಆಸೆಯೂ ಆಗಿರಲಿಲ್ಲ. ಆದರೂ ಪಕ್ಕನೆ ಎದುರಿಂದ ಹಾದುಹೋದ ಹುಡುಗಿಯ ಮುಖ ಮುದ್ರೆ ಮೇಲಿಂದ ಮೇಲೆ ಕಣ್ಮುಂದೆ ಬರತೊಡಗಿತು. ಏಕೆ ಹೀಗಾಗುತ್ತಿದೆ ಎಂದು ಅವನಿಗೇ ತಿಳಿಯದು. ಈ ಯೋಚನೆಗಳಿಂದ ಊರಿನ ಯಾರೊಡನೆಯೂ ಸರಸವಾಗಿ ಕಾಲಯಾಪನೆ ಮಾಡಲು ಆಗದೆ ಹೋಯಿತು. ಹಾಗೆಂದು 1 ದಿವಸ ಮಂಗಳೂರಿಗೆ ಹೋದನು. ಮನೆಯಲ್ಲಿರುವುದು ಅವನ ಮುದಿ ತಾಯಿ ಮಾತ್ರ. ಅವಳೊಡನೆ ಅಮ್ಮ ಇನ್ನೊಂದು 5-6 ದಿವಸ ಬರುವುದಿಲ್ಲ ಎಂದು ಹೇಳಿ ಹೊರಟ. 5-6 ದಿವಸಗಳು ಮಂಗಳೂರಲ್ಲಿ ಕಳೆದವು. ಗೆಳೆಯರು, ಬಂದರದ ಸಾಹುಕಾರರು, ಸಿನೆಮಾ ಎಂದು ಸಮಯ ಹಾಗೂ ಹೀಗೂ ಕಳೆಯಿತು. ಅಲ್ಲೂ ಮನಸ್ಸಿನಿಂದ ಭೂತಪ್ರೇತಗಳು ಮಾಯವಾಗಲಿಲ್ಲ. ಗೆಳೆಯರಿಂದ ಗೌಸ್ಟ್ ಸ್ಟೋರೀಸ್ಗಳನ್ನು ಎರವಾಗಿ ತಂದು ಓದತೊಡ. ಆದರೆ ಜರ್ಮನಿ, ಎರಿಜೋನಾ, ವಿನಿಪೆಗ್, ಸ್ಕಾಟ್ಲೆಂಡ್ಗಳಲ್ಲಿ ಭೂತಗಳಿವೆ ಎಂದು ಕಾದಂಬರಿಗಳಲ್ಲಿ ಓದಿದರೆ ಮೂಡಂಬೈಲಿನ ಆಸುಪಾಸಿನಲ್ಲಿ ಅವನ್ನು ಕಾಣಲು ಬಂದೀತೆ. 6 ದಿನಗಳಲ್ಲಿ ಮಂಗಳೂರು ಹಳಸಿತು. ಚಂದ್ರಯ್ಯ ರೈಲುಗಾಡಿ ಹತ್ತಿ ಮಂಜೇಶ್ವರಕ್ಕೆ ಮರಳಿದ. ಬಂದವನು ಅಣ್ಣಪ್ಪ ಕಮ್ಮಿಯವರ ಅಂಗಡಿಗೆ ಹೋಗಿ ಅಲ್ಲಿಷ್ಟು ಹರಟೆ ಕೊಚ್ಚುತ್ತಾ ಕುಳಿತನು. ಕತ್ತಲಾಗಿ ಅವರು ಅಂಗಡಿಯ ಕದವಿಕ್ಕಿದ ಬಳಿಕ ಮೂಡಂಬೈಲಿಗೆ ಹೊರಟನು. ಕೈಯಲ್ಲಿ ಟಾರ್ಚು ದೀಪವಿತ್ತು. ಕತ್ತಲಿನದೇನೂ ಭೀತಿ, ಬಯಲಿನ ಸೆರಗು ಬಂದಿತು. ಕಾಲು ತನ್ನಂತೆಯೇ ತಟಸ್ಥವಾಯಿತು. ಹೇಗೂ ಕತ್ತಲಿಗೆ ಬಂದಿದ್ದೇನೆ. ನಡುರಾತ್ರಿಯಲ್ಲಿ ಮನೆಗೆ ಹೋಗಿ ತಾಯಿಯನ್ನು ಎಚ್ಚರ ಮಾಡುವುದಕ್ಕಿಂತ ಇಲ್ಲೇ ಕಾದು ಕುಳಿತು ಪ್ರೇತಗಳ ಶೋಧನೆಯನ್ನು ಮಾಡಬಾರದೇ ಎನಿಸಿತು. ಇದೇನು ವಾರ ಎಂದು ಯೋಚಿಸಿದ. ಮಂಗಳೂರಿಗೆ ಹೋದವನಿಗೆ ವಾರತಿಥಿ ನಕ್ಷತ್ರಗಳೆಲ್ಲ ಮರವೆಯಾಗಿದ್ದವು. ವಾರ ನನಗೇಕೆ? ನಾನೇನು ಸರಮ್ಮನಿಗೆ ಹರಕೆ ಹೊರುತ್ತೇನೆ? ಹರಕೆ ಹೊರುವುದಾದರೆ ಗುರುವಾರ, ನನಗೀಗ ಯಾವ ವಾರವಾದರೂ ಸರಿಯೇ ಎಂದು ಒಂದು ಕಡೆ ಸುಮ್ಮನೆ ಕುಳಿತನು. ಅರ್ಧ ತಾಸು ಸರಿಯಿತು. ಏನೂ ಕೇಳಿಸದು. ಕತ್ತಲಲ್ಲಿ ದೂರದ ಬಲ 1-2 ಮರಗಳು ಮಸುಕಾಗಿ ಕಾಣುತ್ತಿದ್ದುವಲ್ಲದೆ ಬೇರೇನೂ ಇರಲಿಲ್ಲ. ಅಲ್ಲಿಂದೆದ್ದು 10 ಮಾರು ಮುಂದುವರಿದು ಇನ್ನೊಂದು ದಿನ್ನೆಯ ಮೇಲೆ ಹೋಗಿ ಕುಳಿತ. ಮನಸ್ಸಿನಲ್ಲಿ ಬೆಳ್ಳಮ್ಮ, ಜಲಜಾಕ್ಷಿಯರ ರೂಪುಗಳು ಆವೃತ್ತಿಯಿಂದ ಹಾಯುವಂತೆ ಕಂಡಿತು. ಹಾಳಾಗ ಮನೆಗೆ ಹೋಗುವ ಎಂದು ಎಣಿಸಿದ. ಆಗಲೇ ದೂರದಲ್ಲಿ ಯಾರೋ ಗೊಣಗುವ ಸದ್ದು ಕೇಳಿಸಿತು. ಸರಸಮ್ಮನ ಗುಡಿಯಿಂದ 2 ಕರಿಯ ಛಾಯೆಗಳು ಅವನ ಕಡೆಗೆ ಅಲೆಯುವಂತೆ ಕಂಡಿತು. ಅಲ್ಲೊಂದು ಮರದ ಕಾಂಡಕ್ಕೆ ಒರಗಿ ಮರೆಯಾಗಿ ನಿಂತ. ಅವುಗಳ ಮಾತು ಸ್ಪಷ್ಟವಾಗುತ್ತಾ ಬಂದಿತು. 2 ಹೆಣ್ಣು ಧ್ವನಿಗಳು. ಇದು ಗುರುವಾರವೇ ಎಂದು ಎಣಿಕೆ ಹಾಕಿದ. 3-4 ಆವೃತ್ತಿ ಎಣಿಸಿ ಗುರುವಾರವೆಂದೇ ತೀರ್ಮಾನಿಸಿದ. ಮಾತು ತೀರ ಕೇಳಿಸುವಂತಾಯಿತು. ಸರಸಮ್ಮ ಕಾಯ್ದಿದ್ದರೆ ಅವಳ ತೀರ್ಥದಲ್ಲಿ ಹಾರಿ ಪ್ರಾಣ ಬಿಡುತ್ತೇನೆ. ನಿಮಗೆ ಹುಚ್ಚು. ಗಂಡನಿಗೆ ಹೆಂಡತಿ ಬೇಡವಾದರೆ ಹೆಂಡತಿಗೆ ಆ ಗಂಡನೇ. ತಂದೆಯ ಮನೆಗೆ ಹೋಗುವುದೇ? ಹೋದರೇನು? ಅಯ್ಯೋ, ಅಪ್ಪನ ಎದೆಯೊಡೆದೀತು. ಕೆರೆಗಿರೆ ಹಾರಿಕೊಂಡರೆ? ಅದನ್ನು ನೆನೆದರೆ ಭೀತಿಯಾಗುತ್ತದೆ. ನಾನೆನ್ನುವುದಾದರೆ ನಾನು ನನ್ನಿಷ್ಟದಂತೆ ಸಂಸಾರ ಮಾಡುತ್ತೇನೆ ಎಂದು ಹೇಳಿ ಗದರಿಸಿ ಬೇರೆಯವರನ್ನು ಹತ್ತಿರ ಕರೆಯುತ್ತೇನೆ ಎಂದಂದರೆ ಹೆದರಿಕೊಂಡಾದರೂ ಬುದ್ಧಿ ತಿಳಿದಾರು. ಅವರಿಗೆ ಬುದ್ಧಿ ಬರುವುದುಂಟೆ? ಕಾಸೇ ದೇವರಾಗಿರುವಾಗ ಮರ್ಯಾದೆ ಹೋಗುತ್ತದೆ ಎಂದರೆ ತನ್ನಂತೆ ಬುದ್ಧಿ ಬರುತ್ತದೆ. ಅಂತೂ ಯಾವ ನಿರ್ಧಾರವೂ ಅಲ್ಲಿ ಆಗಲಿಲ್ಲ. ಅವರು ಚಂದ್ರಯ್ಯ ಅಡಗಿದ್ದ ಸ್ಥಳದ ಬಳಿಯಿಂದಲೇ ಸರಿದರು. ಒಬ್ಬಳು ಚಿಕ್ಕ ವಯಸ್ಸಿನ ಹೆಂಗಸು, ಇನ್ನೊಬ್ಬಳು ಹಿರಿಯಳು. ಇಬ್ಬರೂ ಕಪ್ಪು ಬಟ್ಟೆ ತೊಟ್ಟಿದ್ದರು. ಮಾತನ್ನು ಕೇಳಿದವರಿಗೆ ಅದು ಭೂತ ಪ್ರೇತಗಳ ಬಳಗವಲ್ಲವೆಂಬುದು ಸ್ಪಷ್ಟವಾದೀತು. ಚಂದ್ರಯ್ಯನ ಆತುರ ಹೆಚ್ಚಾಯಿತು. ಅವರು ಯಾರೆಂದು ನೋಡಲು ಬೆಳ್ಳಮ್ಮನ ಮೋರೆಗೆ ಟಾರ್ಚು ಹಿಡಿದಂತೆಯೇ ಹಿಡಿಯಲೇ ಎಂದು ಯೋಚಿಸಿದ. ತನ್ನ ಕೃತಿಯ ಅರ್ಥ ತಾನೇ ತಿಳಿಯದವನಂತೆ ಮರೆಯಿಂದೀಚೆ ಸರಿದು ಅವರನ್ನು 2 ಹೆಜ್ಜೆ ಹಿಂಬಾಲಿಸಿ, ಯಾರು? ನಿಲ್ಲಿ.
ಎಂದು ಬೆಳಕನ್ನು ಅವರ ಮೋರೆಗೆ ಹಾಯಿಸಿದ. ಅವರಿಬ್ಬರ ಎದೆ ದಸಕ್ಕೆಂದಿತು. ಅಯ್ಯೋ ಎಂದು ಕೂಗಿದರು. ಮೋರೆಯ ಮೇಲೆ ಟಾರ್ಚು ಬೆಳಕು ಬಿದ್ದಿತು. ಮುಖ ಕಂದಿದ ಯೌವನದ ಮೋರೆಯೊಂದು, ಇನ್ನೊಂದು 30-40 ವಯಸ್ಸಿನ ಜಡಜೀವನದ ಮುಖ. ಇಬ್ಬರ ಬಾಯಿಯಿಂದಲೂ ಉಸಿರು ಹೊರಡಲಿಲ್ಲ. ಚಂದ್ರಯ್ಯ ಮೋರೆಯನ್ನು ನೋಡಿ, ಅಮ್ಮ ಯಾರಿಲ್ಲ, ಹೋಗಿ. ನಾನು ಚಂದ್ರಯ್ಯ, ತಪ್ಪಾಯಿತು, ಯಾರೆಂದು ತಿಳಿಯದೆ ಎಂದು ಮಾತು ನಿಲ್ಲಿಸಿದ. ಮಂಜೇಶ್ವರ ಅಲ್ಲವೇ ಎಂದು ಕೇಳಿದ. ಅಲ್ಲೆಲ್ಲೋ ನೋಡಿದ ನೆನಪು. ಅವರು ಬಂದ ಉದ್ದೇಶವೂ ತಿಳಿಯಿತು. ತಾನು ಅವರನ್ನು ತಡೆದುದು ತಪ್ಪೆಂದು ತೋರಿತು. ತಪ್ಪಾಯ್ತು, ಹೋಗಿ ಎಂದು ಇನ್ನೊಮ್ಮೆ ಭಿನ್ನವಿಸಿದ. ಅವರಿಗೆ ಕದಲುವ ಸಾಹಸ ಇನ್ನೂ ಉಂಟಾಗಲಿಲ್ಲ. ಕಿರಿಯಳು ಸುನಾಲಿನಿ ಅವಳೇನೆ ಧೈರ್ಯ ಮಾಡಿ, ಯಾರು ನೀವು ಎಂದು ಕೇಳಿದಳು. ಚಂದ್ರಯ್ಯನು, ನಾನಮ್ಮ, ಮೂಡಂಬೈಲು ಚಂದ್ರಯ್ಯ, ಪೇಟೆಯಿಂದ ಮನೆಗೆ ಹೋಗುತ್ತಿದ್ದ. ಅಣ್ಣಪ್ಪಯ್ಯನ ಅಂಗಡಿಯಲ್ಲಿ ಮಾತನಾಡುತ್ತಾ ಕುಳಿತು ಹೊತ್ತಾಯಿತು. ತಡ ಮಾಡಿ ಬರುತ್ತಿದ್ದ. ದೂರದ ಛಾಯೆಯನ್ನು ನೋಡಿ ಮರೆಯಾದೆ. ಇಲ್ಲ, ತಾವು ಹೋಗಿ ಎಂದ. ಸುನಾಲಿನಿಯು ಗೆಳತಿಯನ್ನು ಕುರಿತು, ನಾಳೆ ಊರಲ್ಲೆಲ್ಲ ಸುದ್ದಿ ಹಬ್ಬುತ್ತದೆ. ಅಯ್ಯೋ ದೇವರೇ ಎಂದಳು. ಚಂದ್ರಯ್ಯನಿಗೆ ನಿಜಕ್ಕೂ ವ್ಯಥೆಯಾಯಿತು. ಇಲ್ಲಮ್ಮ, ನಾನು ಯಾರಿಗೂ ಹೇಳುವವನಲ್ಲ. ನೀವು ಯಾರೆಂದು ನನಗೆ ತಿಳಿಯದು. ಪೇಟೆಯವರೆಂದು ಕಂಡೊಡನೆ ತಿಳಿಯಿತು. ನನಗ್ಯಾಕೆ ನಿಮ್ಮ ತಂಟೆ ಎಂದು ಸಮಾಧಾನಪಡಿಸಿದ. ಸುನಾಲಿನಿ ಗೆಳತಿಯ ಜತೆಯಲ್ಲಿ ಕಣ್ಮರೆಯಾದಳು. ಜತೆಯವಳು ಅವಳ ಮನೆಯ ಕೆಲಸದ ಹೆಂಗಸು ಲಕ್ಷ್ಮಿ. ಸುನಾಲಿನಿಯ ದುಃಖಕ್ಕೆಲ್ಲ ಅವಳು ಪಾಲುಗಾರ್ತಿ. ಲಕ್ಷ್ಮಿಯ ಉಪದೇಶದಿಂದ ಸರಸಮ್ಮನ ಗುಡಿಗೆ ಯಾತ್ರೆ ಬೆಳೆಸಿದುದು. ಅಷ್ಟನ್ನು ಸಾಧ್ಯ ಮಾಡಲು ಅವಳು ಸುನಾಲಿನಿಯೂ ಸೇರಿ 100 ಸುಳ್ಳುಗಳನ್ನು ಹೆಣೆದು ನೆಪ ಹುಡುಕಬೇಕಾಗಿತ್ತು. ಈಗ ಅದೆಲ್ಲ ವ್ಯರ್ಥವಾಯಿತೆಂಬ ಚಿಂತೆಯಿಂದ ಅವರು ಮರಳಿದರು. ಸುನಾಲಿನಿ ಲಕ್ಷ್ಮಿಯ ಮನೆಯಲ್ಲಿ ಒಂದು ದಾರೆ ಇದೆ ಎಂದು ಅತ್ತೆಗೆ ನಂಬಿಕೆ ಹುಟ್ಟಿಸಿ ಬಂದಿದ್ದಳು. ಈ ಬಾರಿ ಅವಳು ಹರಕೆ ಹೊತ್ತುದನ್ನು ಯಾರಾದರೂ ಕಂಡರೆ ಮುಂದಿನ ವಾರದಲ್ಲಿ ತಿರುಗಿ ಗುಡಿಗೆ ಹೋಗಲು ಯಾವ ನೆಪವನ್ನು ಹೇಳಬೇಕು. ಸುನಾಲಿನಿಯ ಪಾಡು ಸುನಾಲಿಗೆ, ಚಂದ್ರಯ್ಯನ ಪಾಡು ಚಂದ್ರಯ್ಯನಿಗೆ ಎನ್ನಲು ಬಂದೀತೆ. ತಾನೇನೋ ಅನ್ಯಾಯ ಮಾಡಿದೆನಲ್ಲ ಎಂದು ಅವನ ಮನಸ್ಸು ತಪಿಸುತ್ತಿತ್ತು. ಮನೆಗೆ ಹೋಗೋಣ ಎಂದು ಯೋಚಿಸಿ ಆ ಹಾದಿ ಹಿಡಿದನು. ಅಂಥ ಸ್ಥಿತಿಯಲ್ಲಿ ಮನೆಗೆ ಹೋಗುವುದಕ್ಕೂ ಸಮಾಧಾನ ದೊರೆಯಲಿಲ್ಲ. ಆದುದರಿಂದ ಸರಸಮ್ಮನ ಗುಡಿಯನ್ನೇ ಸೇರಿದನು. ಗುಡಿಯಲ್ಲಿ ಸುನಾಲಿಯು ಊರಿಸಿ ಹೋದ ದೀಪ ಇನ್ನೂ ಮಿಣಮಿಣನೆ ಉರಿಯುತ್ತಿತ್ತು. ಅಲ್ಲಿ ನಿಲ್ಲಲು ಧೈರ್ಯವಾಗದೆ ಎದುರಿನ ಕೆರೆಯ ದಂಡೆಗೆ ಬಂದ. ಅಲ್ಲೇ ನಿಂತನು. ಕಾಲು ಸೋಲುವ ತನಕವೂ ನಿಂತು ಕೊನೆಗೆ ದಂಡೆಯ ಮೇಲೆ ಕುಳಿತ. ಕಣ್ಣು ಬಾಡಿತು. ಮನಸ್ಸಿನಲ್ಲಿ 100 ಚಿತ್ರಗಳು ಮೂಡಿದವು. ಈ ಬಾರಿ ಹಳೆಯ ಚಿತ್ರಗಳೊಂದು ಅಲ್ಲ, ಬೆಳ್ಳಮ್ಮ, ಜಲಜಾಕ್ಷಿ, ಸುನಾಲಿನಿ ಯಾರೂ ಅಂಕುರಿಸಲಿಲ್ಲ. ಬೇರೆ ಬೇರೆ ಬಣ್ಣಗಳು ಕುಣಿದಾಡಿದವು. ಕೊನೆಗೆ ಆ ಬಣ್ಣಗಳೆಲ್ಲವೂ ಬೆರೆತಂತೆ ಕಂಡಿತು. ಎಲ್ಲವೂ ಸೇರಿ ಹಾಲಿನಂತೆ ಬೆಳ್ಳಗಾಯಿತು. ಅದರಿಂದಲೇ ಒಂದು ಹೊಸ ರೂಪ ಉದ್ಭವಿಸಿತು. ಬಿಳಿಯ ಸೀರೆಯನ್ನುಟ್ಟ ಸ್ತ್ರೀರೂಪ, ಬಣ್ಣಿಸಲಸದಳವಾದ ಚೆಲುವು. ಅಲಂಕಾರವಿಲ್ಲ, ಸಹಜರೂಪ. ಬಿಡಿಸಿದ ತಲೆಗೂದಲೇ ಆಭರಣವಾಗಿತ್ತು. ಕೊರಳ ಮೇಲೆ ತಂಗಾಳಿ ಆ ತಲೆಗೂದಲನ್ನು ತೇಲಿಸುತ್ತಿತ್ತು. ಅದೇ ರೂವು ನಿಂತುಕೊಂಡು ಚಂದ್ರಯ್ಯನನ್ನು ಬೊಗಸೆಗಣ್ಣುಗಳಿಂದ ನೋಡುತ್ತಿತ್ತು. ಬಾಯಾರಿದ ಅರಬ್ಬರ ಒಂಟೆ ಜಲಾಶಯವನ್ನೇ ಬರಿದು ಮಾಡುವ ಆತುರದಿಂದ ಬಾಯ್ದೆರೆಯುವಂತೆ ಅವಳ ಕಣ್ಣುಗಳಲ್ಲಿ ಅತೃಪ್ತ ಆಸೆಯೊಂದು ಉರಿಯುತ್ತಿತ್ತು. ಬಲು ಹೊತ್ತಿನ ತನಕ ಅದೇ ಮೂರ್ತಿ ಕದಲದೆಯೇ ನಿಂತಿತು. ಚಂದ್ರಯ್ಯನು ಕದಲದೆ ಕುಳಿತಿದ್ದ. ನಿದ್ರೆ ಒಡೆದಂತೆ ಎಂದು ಕಣ್ಣು ತೆರೆದ. ಅದೇ ರೂಪು ಕೆರೆಯ ಆಚಿನ ದಂಡೆಯಲ್ಲಿ ಅಲುಗಾಡದೆ ನಿಂತುದು ಕಂಡಿತು. ಚಂದ್ರಯ್ಯನು ಗಾಬರಿಯಿಂದ ಎದ್ದು ನಿಂತ. ಅವಳು ನಗುತ್ತಿದ್ದಾಳೆ ಎಂದು ಚಂದ್ರಯ್ಯನ ಕಲ್ಪನೆ. ಚಂದ್ರಯ್ಯನಿಗೆ ತಾನು ಬಂದುದು, ಅಲ್ಲಿ ನಿಂತುದು ಎಲ್ಲವೂ ನೆನಪಾದುವು. ತಿರುತಿರುಗಿ ಮಂಜೇಶ್ವರದಿಂದ ಅಲ್ಲಿಗೆ ಬಂದ ಪಯಣವನ್ನು ಸ್ಮರಿಸಿಕೊಂಡ. ಇನ್ನೂ ಆ ಲಾವಣ್ಯದ ಗೊಂಬೆ ಅವನ ಎದುರಿಗೇನೆ ನಿಂತಿತ್ತು. ಮೈಮೇಲಿನ ತೆರೆ ಕಳಚಿತು. ಪುತ್ತಲಿ ಶರೀರ. ಬರೀ ಬತ್ತಲೆ ರೂಪು ಮಾತ್ರ ಕಾಣಿಸಿತು. ಬೆಳ್ಳಕ್ಕನೋ ಎನ್ನುವಷ್ಟರಲ್ಲಿ ನೀರಿಗೆ ಹಾರಿದ ಸದ್ದಾಯಿತು. ಕಾಲು ತಾಸಿನ ತನಕ ನೀರಿಂದ ಯಾರೂ ಮೇಲೆ ಏಳಲಿಲ್ಲ. ಇದು ಕನಸು ಎಂದು ಎಣಿಸಿ ಚಂದ್ರಯ್ಯ ಮನೆಯ ಹಾದಿಯನ್ನು ಹಿಡಿದ. ಆಗ ಬೆಳಗಿನ ಜಾವವಾಗಿದ್ದಿರಬೇಕು. ಕಾರಣ ಬೆಳಕು ಮೊದಲಿಗಿಂತ ಹೆಚ್ಚಿತ್ತು. ಅವನು ಈಗ ಬೀಸಬೀಸನೆ ಹೆಜ್ಜೆ ಹಾಕಿದ. 10 ಮಾರು ಪೂರ್ತಿ ನಡೆಯಲಿಲ್ಲ. ಅವನ ಮುಂದೆಯೇ ಶ್ವೇತಾಂಬರಧಾರಿಯಾದ ಕನ್ನೆ ಕುಣಿದು ಸರಿಯುತ್ತಿದ್ದಳು. ಈಗ ಅವಳು ದಿಗಂಬರೆಯಲ್ಲ. ಚಂದ್ರಯ್ಯನ ಕಾಲುಗಳು ನಿಂತರೆ ಆಕೆಯೂ ನಿಲ್ಲುತ್ತಾಳೆ, ಅವನು ಹೆಜ್ಜೆ ಇಟ್ಟರೆ ಅವಳು ಮುಂದುವರಿಯುತ್ತಾಳೆ. ಚಂದ್ರಯ್ಯನ ಮೈಯಿಂದ ಬೆವರು ಚಳಿಗಾಲದ ಮಂಜಿನಂತೆ ಪಟಪಟನೆ ಉದುರತೊಡಗಿತು. ಇದು ಬೆಳ್ಳಕ್ಕನ ರೂಪು ಎಂಬುದು ಅವನಿಗೆ ನಿಶ್ಚಯವಾಗ ಬಂತು. ಅವನ ಅನ್ವೇಷಣ ಬುದ್ಧಿ, ಉತ್ಸಾಹವೆಲ್ಲ ಒಮ್ಮಿಂದೊಮ್ಮೆ ಮಾಯವಾದವು. ಅವನೀಗ ತೀರಾ ತಬ್ಬಿಬ್ಬಾದ.
ಅವನೀಗ ನಡೆಯುವ ಬದಲು ಶರೀರವನ್ನು ಎಳೆದುಕೊಂಡು ಬಯಲಿನ ಸೆರಗನ್ನು ದಾಟಿದ ಬಯಲು ಕಳೆಯಿತು. ರೂಪು ಮಾಯವಾಯಿತು. ಚಂದ್ರಯ್ಯ ನೇರಾಗಿ ಮನೆಗೆ ಹೋದವನು ಯಾರನ್ನೂ ಎಚ್ಚರಿಸದೆ ಹೊರ ಜಗಲಿಯಲ್ಲೇ ಮಲಗಿಕೊಂಡ. ನಿದ್ರೆ ಅವನನ್ನು ತನ್ನ ಸೀಮೆಗೆ ಅರೆಕ್ಷಣದಲ್ಲಿ ಸಾಗಿಸಿತು. ಹಿರಣ್ಯನ ಹಠಸಾಧನೆ. ಹಿರಣ್ಯನ ಅನಿಶ್ಚಿತ ಮನಸ್ಸು ಯಾವುದೊಂದು ಗುರಿಯನ್ನು ಕಾಣದೆ 10 ದಿವಸಗಳು ಸಂದವು. ಅವನು ಸರಸಮ್ಮನಿಗೆ ಹರಕೆ ಸಲ್ಲಿಸಿದ ಮರುದಿನವೇ ಗುಡಿಯ ಕೆರೆಯನ್ನು ಕಾಣಹೋದ. ಕೆರೆಯಲ್ಲಿ ತೆಂಗಿನಕಾಯಿ ಕಾಣಿಸಲಿಲ್ಲ. ತನ್ನಾಸೆ ಕೈಗೂಡುವುದೆಂದು ನಿರ್ಧರಿಸಿದ. ಆದರೂ ಭಾಗೀರಥಿಯನ್ನು ಕಾಣಹೋಗುವ ಸಾಹಸ ಅವನಿಗೆ ಬರಲಾರದು. ತಾಯಿಗಾದರೂ ತಿಳಿಸದೆ ಹೊರಡುವುದೇ? ಭಾಗೀರಥಿಯನ್ನು ಪಡೆದು ಮನೆಗೆ ಬರುವಂತಿಲ್ಲ, ಪಡೆಯದೆ ಮನಸ್ಸಿಗೆ ನೆಮ್ಮದಿಯಿಲ್ಲ. ಇತ್ತ ತಂದೆ ದಿನಕ್ಕೊಂದು ಸಂಬಂಧವನ್ನು ಕುರಿತು ಪ್ರಸ್ತಾಪಿಸಿ ಜಾತಕಗಳನ್ನು ಹೊಂದಿಸಲೆತ್ನಿಸುತ್ತಾನೆ. ತಂದೆಯೊಡನೆ ಧೈರ್ಯವಾಗಿ ಮಾತನಾಡುವ ಸಾಹಸವನ್ನು ಬೆಳೆಯಿಸಿಕೊಂಡೇ ಬಂದವನಲ್ಲ. ಅಂಥ ಸ್ಥಿತಿಯಲ್ಲಿ ಒಂದು ದಿನ ವೆಂಕಟರಮಣಯ್ಯನಿಂದಾಗಿ ಮಾತು ಬಯಲಾಯಿತು. ಅವರು ಹೊಸತೊಂದು ನಂಟಸ್ತಿಕೆಯನ್ನು ನಿಶ್ಚಯಿಸಿಯೇ ಬಂದಿದ್ದರು. ಅದನ್ನು ಮಗನಿಗೆ ತಿಳಿಸುವುದಷ್ಟೇ ಉಳಿದಿತ್ತು. ಸಂಬಂಧ ದೊಡ್ಡವರ ಮನೆಯದು. ಆ ದಿನ ಮನೆಗೆ ಬಂದವರೇ ಕೂಸೆ ಎಂದು ಹೆಂಡತಿಯನ್ನು ಕರೆದರು. ಕೂಸು ಬಂದಿತು. ನೋಡು, ಹಿರಣ್ಯನಿಗೆ ಹೆಣ್ಣು ಗೊತ್ತು ಮಾಡಿ ಬಂದೆ. 1000 ರೂಪಾಯಿಯ ಚಿನ್ನ ಮೈಮೇಲೆ ಹೊರಿಸಿ ಕಳುಹಿಸುತ್ತಾರೆ. ಉಪ್ಪಿನಂಗಡಿಯಿಂದ 2 ಮೈಲು ದೂರ ಆಗುತ್ತದೆಯೋ, ಬರೀ 3 ಮೈಲು ಆಗುತ್ತದೆಯೋ ಇವರು ಇಲ್ಲವೇ? ನಿಡುಬೈಲು ಚಂದ್ರಶೇಖರಯ್ಯ ಅಂತ್ ಅವರ ಮಗಳು. ಹುಡುಗಿಯನ್ನು ತೀಯ ರತಿ, ಥೇಟು ರತಿ. ಇನ್ನೂ ಅಂಥ ಸಂಬಂಧ ಸಿಗದು. ಮಗನಿಗೆ ಹೇಳಿಬಿಡು ಎಂದರು. ನೀವೇ ಹೇಳಿಯಪ್ಪ. ಹಿರಣ್ಯ ಯಾಕೋ ಅನ್ನ ಸಹ ಸರಿಯಾಗಿ ಊಟ ಮಾಡುವುದಿಲ್ಲ. ಏನು ಎಂದು ಕೇಳಿದರೆ ಮಾತನಾಡುವುದಿಲ್ಲ. ನೀವೇ ಅವನನ್ನು ಮಾತನಾಡಿಸಿ. ಈ ಹುಡುಗಿಯನ್ನು ಕಂಡರೆ 3 ಪಾವಕ್ಕಿ ಅನ್ನ ಊಟ ಮಾಡಿಯಾನು. ಏನೇನು ಶೀ ಅಂತ ಬೆಳ್ಳಗಿನ ಹೆಣ್ಣು. ಅದರ ಮುಖ ಲಕ್ಷಣವು ಹೀಗೆಂದು ಹಿರಣ್ಯನನ್ನು ಕರೆದರು. ಹಿರಣ್ಯನೆದ್ದು ಒಳಗಿಂದ ಬಂದ. ಈಗ ಯಾವಾಗಲೂ ಅವನು ಅರೆ ಮರುಳನಂತೆ ಕಾಣಿಸುತ್ತಾನೆ. ಅವನ ಬಾಡಿದ ಮುಖವನ್ನು ಕಂಡು ತಂದೆಯು ಏನೂ ನಿದ್ರೆಯಿಲ್ಲವೇ? ಹೊಟ್ಟೆ ಸರಿಯಿಲ್ಲವೇ? ಹೊಟ್ಟೆ ಸರಿಯಿಲ್ಲವಾದರೆ 1 ಸಾಸಿವೆಯಷ್ಟು ಇಡಿಬೇಡ, ಜಾಪಾಳ ಮಾತ್ರೆಯನ್ನು ತೆಗೆದುಕೋ. ಜಾಸ್ತಿ ತೆಗೆದುಕೊಂಡರ ಪೂರ್ವಾಷಾಢ ಶುರುವಾದೀತು. ನಾನು ಕರೆದುದು ಮತ್ತೆ ಕಲ್ಲ. ನಿನಗೆ ನಿಡುಬೈಲು ಚಂದ್ರಶೇಖರಯ್ಯ ಗೊತ್ತೇ? ಯಾರು ಚಂದ್ರಶೇಖರಯ್ಯ? ಯಾಕೆ ಬೆಪ್ಪನ ಹಾಗೆ ಮಾಡುತ್ತೀ? ಆ ದಿವಸ ವಕೀಲ ಅಚ್ಯುತ ಭಟ್ಟರಲ್ಲಿಗೆ ಹೋದಾಗ ಕುಳಿತಿದ್ದರಲ್ಲ ಜರಿ ಶಾಲು ಹೊದ್ದುಕೊಂಡು. 3000 ರೂಪಾಯಿ ಸರಕಾರ ಹಣ ಕಂದಾಯ ಕೊಡುತ್ತಾರೆ. ಅವರ ಮಗಳನ್ನು ಗೊತ್ತು ಮಾಡಿದ್ದೇನೆ. ಹುಡುಗಿಯನ್ನು ಬೇಕಾದರೆ ನೀನೇ ನೋಡಿ ಪಾಯಸು ಮಾಡಿ ಬಾ. ರೂಪವೂ ಹಾಗಿದೆ. 1000 ರೂಪಾಯಿ ಚಿನ್ನ ಹಾಕುತ್ತಾರೆ. ಅಲ್ಲದೆ ಮರ್ಯಾದಸ್ಥರ ಕುಟುಂಬ. ಈ ಹುಡುಗಿಯ ಮುಂದೆ ಆ ಬಾಗಿತಿಯನ್ನು ಒಲೆಗೆ ಹಾಕಬೇಕು. ಹೌದು ಮಗು, ನಿಶ್ಚಯ ಮಾಡಿದ್ದಾರಂತೆ. ಸುಮ್ಮನೆ ಮದುವೆ ಇಲ್ಲದೆ ಎಷ್ಟು ದಿನ ಇರುತ್ತೀಯಾ? ಅವಳಂತೂ ಅಡ್ಡಹಾದಿ ಹಿಡಿದಳು ಎಂದು ತಾಯಿ ಹೇಳಿದಳು. ಹಿರಣ್ಯಗೆ ಎಲ್ಲ ಟೀಕೆಗಳ ಅರ್ಥವೂ ಸ್ಪಷ್ಟವಾಯಿತು. ಮೌನವಾಗಿ ಕುಳಿತರೆ ಅದೇ ಸಮ್ಮತಿಯೆಂದು ತಿಳಿಯುವ ಮನೆ. ಮಾತನಾಡದೆ ಮಾರ್ಗವಿಲ್ಲ. ಹೇಗೋ ಧೈರ್ಯ ತಂದುಕೊಂಡು, ಅಪ್ಪ, ನನಗೋಸ್ಕರ ಯಾವ ಸಂಬಂಧವೂ ಬೇಡ. ನಾನು ಬೇರೆ ಮದುವೆಯಾಗುವುದಿಲ್ಲ ಎಂದು ಹೇಳಿ ನೇರಾಗಿ ಒಳಗೆ ಹೋಗಿಬಿಟ್ಟ. ತಾಯಿ ತಂದೆಯರಿಬ್ಬರೂ ತಬ್ಬಿಬ್ಬಾದರು. ವೆಂಕಟರಮಣಯ್ಯಗೆ ರೇಗಿ ಹೋಯಿತು. ಮಗನ ಪ್ರತ್ಯುತ್ತರವೆಂಬುದು ತಾನು ಕಟ್ಟಿದ ಅರಮನೆಯನ್ನು ಕಿತ್ತೆಸೆಯುವುದೆಂದೇ ಲೆಕ್ಕ. ನಿಡುಬೈಲಿನವರಿಗೆ ಕೊಟ್ಟ ಮಾತಿಗೆ ಬದಲಾಡುವುದೇ? ಅಥವಾ ಅದಕ್ಕೂ ಮೀರಿದಂಥ ಸಂಬಂಧ ಬೇರೊಂದು ದೊರಕೀತೆ? ಆದರೂ ಇರಲಿ, ಬೇರೆ ಮದುವೆಯಾಗಲಾರೆ ಎಂಬುದರ ಅರ್ಥವೇನು? ಹೀಗೆಂದು ಬಲು ಹೊತ್ತು ಯೋಚಿಸಿ ಕುಳಿತರು. ಕೊನೆಗೆ ಕೂಸೆ ಎಂದು. ಆಕೆ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದಳು. ಕೂಸೆ ಎಂದುದನ್ನು ಕೇಳಿ ಆಮೆ ಎಂದು ಉತ್ತರವಿತ್ತಳು. ಅವನಂದದ್ದೇನು? ನಿನಗಾದರೂ ತಿಳಿದಿದೆಯೇ? ಬೇರೆ ಮದುವೆಯಾಗುವುದಿಲ್ಲ ಎಂದರೆ ಭಾಗೀರಥಿಯನ್ನೇ ಬಾಳಿಸುತ್ತೇನೆ ಎಂಬ ಛಲವೋ ಅವನದು, ನನಗೊಂದು ತಿಳಿಯದು. ಮಾಣಿ 1 ದಿವಸವಾದರೂ ಹೊಟ್ಟೆ ತುಂಬ ಉಂಡುದನ್ನು ನಾನು ಕಾಣೆ. ಮನೆ ತುಂಬಿಸಲಿಕ್ಕೆ ಬಂದಾಗ ನೀವಂದಿರಲ್ಲಿ 1 ದಿವಸ ಅವರಿಬ್ಬರೂ ಮಾತನಾಡುತ್ತಿದ್ದುದಕ್ಕೆ. ಅಂದಿನಿಂದ ನನಗೇಕೋ ಅವನ ಮನಸ್ಸಿನ ನೆಲೆಯೇ ಸಿಗಲೊಲ್ಲದು. ನೀನೊಬ್ಬಳು ಹುಚ್ಚಿ ಅವನಿಗೆ ಆ ಮಾತೆಲ್ಲ ನೆನಪಿದೆ ಎನ್ನುತ್ತೀಯ? ನಿಮಗಿರಲಿಕ್ಕಿಲ್ಲ. ಅವನಿಗೆ ಭಾಗೀರಥಿ ಮನೆಗೆ ಬಂದದ್ದು ಎಂದರೆ ಹೊಟ್ಟೆ ತುಂಬಿದ ಹಾಗಾಗಿತ್ತು. ಅದು ಸರಿ. ಆದರೆ ಈಗಲೇನಂತೆ? ಅವಳು ಗಂಡನ ಮನೆಗೆ ತಾನು ಬರುವುದಿಲ್ಲ ಎಂದ ಮೇಲೆ? ಅಲ್ಲದೆ ಊರಲ್ಲಿ ಹುಟ್ಟಿದ ಸುದ್ದಿ ಪುಕಾರುಗಳೆಲ್ಲ ಸುಳ್ಳೆನ್ನುತ್ತೀಯಾ? ಯಾರಾರ ಹಿಂದೆ ಅವಳು ತಿರುಗುತ್ತಾಳಂತೆ. ಅಂಥವಳನ್ನು ತಂದು ಬಾಳ್ವೆ ಮಾಡುವ ಯೋಚನೆಯೇ? ವೆಂಕಟರಮಣಯ್ಯನ ವಿಚಾರ ಸರಣಿ ಮುಂದುವರಿದು ಹಾದಿಗಾಣದೆ ತಟಸ್ಥವಾಯಿತು.
ಸಂಬಂಧ, ಹಿರಣ್ಯ, ಭಾಗೀರಥಿ ಇವೆಲ್ಲವೂ ಮರವೆಯಾಗಿ ತನ್ನ ಮಾತು, ಪ್ರತಿಷ್ಠೆಗಳ ಕಡೆಗೆ ಹರಿಯಿತು. ಉಗಿಯನ್ನು ತುಂಬಿಸಿಕೊಂಡು ಒಮ್ಮೆಗೆ ಸ್ಫೋಟವಾಗುವ ಜ್ವಾಲಾಮುಖಿಯಂತೆ ಮಾಣಿ ಹಿರಣ್ಯ ಎಂದು ಕರೆದರು. ಮಾತಿನ ಆ ತೀವ್ರತೆ, ಆವೇಗವನ್ನು ಕಂಡು ಅವರ ಮಡದಿ ತೀರ ಅಂಜಿದಳು. ಬೇಡ, ಈಗ ಬೇಡ, ಸಂಜೆ ನಾನು ಅವನನ್ನು ಮಾತನಾಡಿಸಿ ನೋಡುತ್ತೇನೆ ಎಂದಳು. ನನ್ನನ್ನು ಕೇಳದವರು ನಿನ್ನನ್ನು ಕೇಳುತ್ತಾನಂತೇನು ಹಿರಣ್ಯ? ನೋಡು, ಇಷ್ಟರಲ್ಲಿ ಅವನ ಕಿವಿ ಕಿವುಡಾಯಿತೆ ಎಂದು ಗದರಿಸಿದರು. ತಂದೆಯ ಕರೆಯನ್ನು ಅಲಕ್ಷಿಸಿದರೆ ಹಿರಣ್ಯನ ನೆಟ್ಟಗಾಗದೆಂದು ಅವಳಿಗೆ ತಿಳಿದಿದ್ದರಿಂದ ಅವಳು ಅವಸರದಿಂದ ಒಳಕ್ಕೆ ಓಡಿದಳು. ಮಗನನ್ನು ಸಮಾಧಾನಪಡಿಸಿ ಕರೆತರುವೆನೆಂದು. ಏನು, ಅವನು ಬರುವುದಿಲ್ಲವಂತೇನು? ಅವರ ಹೆಂಡತಿ ತಮ್ಮ ಮಗನನ್ನು ಒಳಗೆ ಕಾಣದೆ, ಇಲ್ಲವಲ್ಲ, ಹಿತ್ತಿಲಿಗೆ ಹೋದನೇನೋ ಕರೆದು ತರುತ್ತೇನೆ, ನೀವು ಬರಿದೆ ಬುಸುಗುಟ್ಟಬೇಡಿಯೇ ಎಂದಳು. ಬುಸುಗುಟ್ಟುವುದಿಲ್ಲ, ಅವನು ತನ್ನ ಹಠವನ್ನು ಗಟ್ಟಿ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬುದ್ಧಿ ಕಲಿಸುತ್ತೇನೆ. ಇವನೊಬ್ಬನೇ ಮಗನಲ್ಲ, 2 ಮಕ್ಕಳಿದ್ದಾವೆ. ಲಕ್ಷ್ಮೀನಾರಾಯಣನಿಗೆ ತರುತ್ತೇನೆ ಆ ಹುಡುಗಿಯನ್ನು. ಮೊದಲು ಸಂಬಂಧವೆಂದರ ಚಂದ್ರಶೇಖರಯ್ಯ ನೆಗೆದು ಕುಣಿದಾರು. ಆಮೇಲೆ ಇವನ ಕೈಗೆ ಭಿಕ್ಷಾ ಪಾತ್ರೆಯೇ ಸರಿ. ನನ್ನ ಮಾತನ್ನು ಕೇಳದವರು ನನ್ನ ಅನ್ನದ ವ್ರಣಕ್ಕೆ ಬೀಳಬಾರದು. ವೆಂಕಟರಮಣಯ್ಯನ ಆರ್ಭಟ ಒಂದೇ ಸಮನೆ ಮುಂದುವರಿಯಿತು. ಆದರೆ ಕೇಳುವವರಾರೂ ಇಲ್ಲ. ಮಕ್ಕಳು ಬಯಲಿಗೆ ಹೋಗಿದ್ದರು. ಹಿರಣ್ಯನನ್ನು ಹಿಂಬಾಲಿಸಿ ಹೆಂಡತಿ ಹೋದಳು. ಇವರು ಹಿರಣ್ಯನ ಕಲ್ಪನಾ ಚಿತ್ರವನ್ನು ಬರೆದು ಕನ್ನಡಿ ಯುದ್ಧವನ್ನು ಮಾಡುತ್ತಿದ್ದರು. ಎಷ್ಟರ ತನಕ ಹೀಗೆ ನಡೆಯುತ್ತಿತ್ತೋ ಯಾರಿಗೂ ತಿಳಿಯದು. ಮನೆಯವಳು ಬರುವಾಗ 2 ತಾಸು ಕಳೆದಿತ್ತು. ಆಕೆ ಪಾಪ ಓಡಿ ಓಡಿ ಬಂದು ಅಳುತ್ತ ಹಿರಣ್ಯ ಹೋದ ಮನೆ ಬಿಟ್ಟು ಹೋದ. ನಾನು ಆ ಗುಡ್ಡದ ತನಕ ಹೋದೆ. ಕೂಗಿದೆ, ಕರೆದೆ. ಕೇಳಿಯೂ ಕೇಳದೆ ಹಾಗೆ ಹೊರಟು ಹೋದ. ಖಂಡಿತಕ್ಕೂ ಅವನು ಭಾಗೀರಥಿಯನ್ನು ಬಿಡುವುದಿಲ್ಲ. ಸಮ್ಮನೆ ಊರಿನ ಪುಕಾರನ್ನು ನಂಬಿ ನೀವು ಮನಸ್ಸು ಕಲ್ಲು ಮಾಡಿಕೊಂಡರೆ ಎಂದು ಅತ್ತಳು. ಅವರ ಲಕ್ಷ್ಯ ಈಗ ಪ್ರತ್ಯಕ್ಷ ವಸ್ತುವಿಗೆ ಸರಿಯಿತು. ನೀನು ಹಿರಣ್ಯನನ್ನು ಹಾಗೆ ಬೆಳೆಯಿಸಿದವಳು. ನಿನ್ನ ಗಾಳಿಯಲ್ಲದೆ ಹಿರಣ್ಯನಿಗೆ ಎಂದು ಆ ಬುದ್ಧಿ ಬರಲಿಕ್ಕಿಲ್ಲ. ಅವನು ಹೋಗಲಿ, ಮನೆಯಲ್ಲಿ ಯಾರೂ ಇಲ್ಲವೇ? ಎಲ್ಲಿ ಸತ್ತರು? ಅಷ್ಟಕ್ಕೆ ಲಕ್ಷ್ಮೀನಾರಾಯಣನು ಅವನ ತಮ್ಮನೂ ಬಾಳೆ ಎಲೆಯ ಕಟ್ಟುಗಳನ್ನು ಹೊತ್ತುಕೊಂಡು ಅಡಿಕೆ ತೋಟದಿಂದ ಮನೆಗೆ ಬಂದರು. ಕೂಡಲೇ ವೆಂಕಟರಮಣಯ್ಯ ಲಕ್ಷ್ಮೀನಾರಾಯಣ ಎಂದು ದಡಕ್ಕನೆ ಕರೆದರು. ಲಕ್ಷ್ಮೀನಾರಾಯಣ ಏನೆಂದು ತಿಳಿಯದೆ ಏನು ಅಪ್ಪಯ್ಯ ಎಂದನು. ಏನು ಗೀನು ಇಲ್ಲ, ನಾಳಿನ ಬಿದಿಗೆಗೆ ಲಗ್ನ ನಿಶ್ಚಯ ಮಾಡಿದ್ದೇನೆ. ಗೊತ್ತಾಯಿತೆ? ನಿಡುಬೈಲರವರ ಮಗಳನ್ನು ನೀನು ಅಣ್ಣನ ಹಾಗೆ ಬೇಡ ಎಂದರೆ ಅವನ ಗತಿಯೇ ನಿನಗೆ? ಹೀಗೆಂದು ಬಿಸಿ ನೀರಾಗಿದೆಯೇ ಎಂದು ಕೇಳಿದರು. ಕೋಪದ ಭರದಲ್ಲಿ ವೆಂಕಟರಮಣಯ್ಯ ಹಂಡೆಯಿಂದ ನೀರನ್ನು ಗೋರಿ ಸುರಿದುಕೊಂಡರು. ನೀರ ತಪ್ಪಲೆ ಹಂಡೆಯನ್ನ ಗರಪುತ್ತಿತ್ತು. ಆದರೂ ಎಚ್ಚರವಿಲ್ಲ. ಒಂದೇ ಸಮನೆ ಶಿವಲಿಂಗದ ಮೇಲೆ ರುದ್ರಾಭಿಷೇಕವನ್ನು ಮಾಡುವವರಂತೆ ಬಿಸಿನೀರಿನ ಅಭಿಷೇಕ ನಡೆಯಿಸಿದರು. ಲಕ್ಷ್ಮೀನಾರಾಯಣನು ತಾಯಿಯನ್ನು ಕಂಡು ಏನಮ್ಮ ಇದು ಎಂದು ಪ್ರಶ್ನಿಸಿದ.